ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 2026-27ನೇ ಶೈಕ್ಷಣಿಕ ಸಾಲಿನಲ್ಲಿ ಕೂಡ 35,000 ಪ್ಲಸ್ ಪ್ರೈಮರಿ, 7,000 ಪ್ಲಸ್ ಹೈಸ್ಕೂಲ್, 1,000 ಪ್ಲಸ್ PU ಲೆಕ್ಚರರ್ ಇಷ್ಟೆಲ್ಲ ಏನಾಗ್ತಾ ಇದೆ ಅಂದರೆ ಅತಿಥಿ ಶಿಕ್ಷಕರ ನೇಮಕಾತಿ ಮಾಡ್ತಾ ಇದ್ದಾರೆ. ಈ ಅತಿಥಿ ಶಿಕ್ಷಕರ ನೇಮಕಾತಿ ಬಂದುಬಿಟ್ಟು ಮೇ 3 ಅಥವಾ 4ನೇ ವಾರದಲ್ಲಿ ನಿಮ್ಗೆ ಏನಾಗ್ತದೆ ಅಂದರೆ ಸುತ್ತೋಲೆಯನ್ನು ನೋಡಲಿಕ್ಕೆ ಸಿಗ್ತದೆ. ಸೊ ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋನ ಡೀಟೇಲಾಗಿ ಹಾಕಿದ್ದೆ. ಸೊ ಇವಾಗ ಇದು ಅಪ್ಲಿಕೇಶನ್ ಕಾಪಿ ಇದೆ. ಸೊ ಇದನ್ನು ಕೂಡ ಡ್ರೈವಲ್ಲಿ ಹಾಕಿರ್ತೀನಿ, ತಾವೆಲ್ಲರೂ ಕೂಡ ರೆಡಿ ಮಾಡಿಕೊಡ್ರಿ. ಯಾರೆಲ್ಲ ಅತಿಥಿ ಶಿಕ್ಷಕರಿಗೆ ಅರ್ಜಿಯನ್ನು ಹಾಕಲಿಕ್ಕೆ ಸಿದ್ಧತೆಯನ್ನು ಆಗ್ತಾ ಇದ್ದೀರಿ ಮತ್ತು ಏನೆಲ್ಲ ಡಾಕ್ಯುಮೆಂಟ್ಸನ್ನು ಕೊಡಬೇಕು, ಸ್ಯಾಲರಿ ಎಷ್ಟಿದೆ, ಏನು ಡಾಕ್ಯುಮೆಂಟ್ಸ್ಗಳ ಜೊತೆಗೆ ನಿಮಗೆ ಸೆಲೆಕ್ಷನ್ ಕ್ರೈಟೇರಿಯಾ ಏನಿದೆ, ಆಯ್ಕೆ ಮಾನದಂಡ ಇರ್ತಕ್ಕಂಥದ್ದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಸೊ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋನ ಡೀಟೇಲ್ ಆಗಿ ನೋಡೋಣ. ಸೊ ಫಸ್ಟ್ ಮೇನ್ ಆಗಿರ್ತಕ್ಕಂಥದ್ದು ಏನಂತಂದರೆ ಪ್ರೈಮರಿಗೆ ಇರ್ತಕ್ಕಂಥದ್ದು ಒಂದು PUC, ಒಂದು DED. ಓಕೆನಾ. ಸೊ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಕೊಡಬೇಕು, SSLC, PUC, BA, B.Ed. ಸೊ ನಾನು ಇವಾಗ ಹೇಳ್ತಕ್ಕಂಥದ್ದು ಕೇವಲ ಪ್ರೈಮರಿಗೆ. ಓಕೆ, ಫಸ್ಟ್ ಪ್ರೈಮರಿ ನೋಡ್ಕೊಂಡು ಬರೋಣ, ಪ್ರಾಥಮಿಕ ವಿಭಾಗಕ್ಕೆ. ಸೊ ಫಸ್ಟ್ ಇಲ್ಲಿ PUC ತೊಗೋಬೇಕು, ಆಮೇಲೆ ಇಲ್ಲಿ DED ಅಥವಾ B.Ed ಅನ್ನು ತೊಗೊಳ್ತೀರಿ. ಓಕೆ, DED ಆರ್ B.Ed. ಸೊ ಈ ಥರದ್ದು ಏನು ಮಾಡ್ತಾರೆ ಅಂತಂದರೆ PUC ಮತ್ತು DEDದು 50-50% ನಿಮ್ಗೆ ಏನು ಮಾಡ್ತಾರೆ, ಅಗ್ರಿಗೇಟ್ ಹಿಡಿತಾರೆ. PUC 50 ಹಿಡಿತಾರೆ, ಸೊ ಡಿಗ್ರಿ 50 ಹಿಡಿತಾರೆ. ಸೊ ಟೋಟಲ್ ಏನು ಮಾಡ್ತಾರೆ, ಅದನ್ನು 100% ಏನು ಮಾಡಿ ನಿಮ್ಮ ಮೆರಿಟನ್ನೇ ಕ್ಯಾಲ್ಕುಲೇಷನ್ ಮಾಡ್ತಾರೆ, ಯಾವ ಪೋಸ್ಟ್ಗಳಿಗೆ, ಪ್ರೈಮರಿಯಲ್ಲಿ ಕರೀತಕ್ಕಂಥ ಹುದ್ದೆಗಳಿಗೆ. ಓಕೆ, ಸೊ ಸೇಮ್ ಹೈಸ್ಕೂಲಲ್ಲಿ ಏನು ಮಾಡ್ತಾರೆ ಅಂತಂದರೆ BA ಆರ್ BSc ಅಂದರೆ ಅಂಡರ್ ಗ್ರ್ಯಾಜುಯೇಟ್ ಮತ್ತು B.Ed. ಓಕೆನಾ. ಸೊ ಇದು ಕೂಡ 50%, ಇದು ಕೂಡ 50% ಕನ್ಸಿಡರ್ ಮಾಡ್ತಾರೆ. 50 ಅಂದರೆ ಗೊತ್ತಾಯ್ತಲ್ಲ, ನೀವು 80% ಮಾಡಿದರೆ PUCಯಲ್ಲಿ ಅದು ಬರೋದು 40%, ನೀವು DEDಲ್ಲಿ 90 ಮಾಡಿದರೆ ಅದು ಬರ್ತಕ್ಕಂಥದ್ದು 45%. ಓಕೆ, ಅಂದರೆ 40-45 ಎಷ್ಟಾಯಿತು, ನಿಮ್ಮ ಟೋಟಲ್ ಪರ್ಸೆಂಟೇಜ್ 85 ಆಯಿತು. ಸೊ ಅದೇ ಥರನಾಗಿ BAದಲ್ಲಿ ನೀವು 90 ಮಾಡಿದರೆ ಸೊ 45 ಬರ್ತದೆ. B.Edಲ್ಲಿ 95 ಮಾಡಿದರೆ ಎಷ್ಟು ಬರುತ್ತೆ, 47.5 ಬರುತ್ತಾ? ಎಸ್. ಸೊ ಟೋಟಲ್ ಎಷ್ಟೈತಿದ್ದು ಅಗ್ರಿಗೇಟ್ ಬಂದುಬಿಟ್ಟು 92.5 ಬತ್ತು. ಸೊ ಈ ಥರನಾಗಿರ್ತಕ್ಕಂಥದ್ದು ಏನು ಮಾಡ್ತಾರೆ ಅಂತಂದರೆ ಆಯ್ಕೆಗೆ ಮಾನದಂಡಗಳಿರ್ತಕ್ಕಂಥದ್ದು ಪ್ರೈಮರಿಯಲ್ಲಿ PUC ಮತ್ತು DED ಆರ್ B.Ed. ಗ್ರ್ಯಾಜುಯೇಷನ್ಗೆ ಸೊ ಹೈಸ್ಕೂಲ್ದವ್ರಿಗೆ ಏನು ಮಾಡ್ತಾರೆ ಅಂದರೆ ಡಿಗ್ರಿ ಮತ್ತು B.Ed ಮೇಲೆ 50-50% ತೊಗೊಳ್ತಾರೆ. ಇವೇ ಮಾರ್ಕ್ಸ್ ಕಾರ್ಡನ್ನು ನೀವು ಕೊಡಬೇಕು. ಒಂದು SSLC ಕೊಡಬೇಕು, PUC ಕೊಡಬೇಕು, BA ಆರ್ BSc ಡಿಗ್ರಿ ಕೊಡಬೇಕು, B.Ed ಕೊಡಬೇಕು. ಸೊ ನಿಮ್ಮ ಪರ್ಸೆಂಟೇಜನ್ನು ಕರೆಕ್ಟಾಗಿ ಬರೆದು ನೀವೇನು ಮಾಡಬೇಕಂದ್ರೆ ಹಿಂದೆ ಯಾವ ಶಾಲೆಗಳಲ್ಲಿ ಏನಾದರೂ ವರ್ಕ್ ಮಾಡಿದರೆ ಸೊ ಅದನ್ನು ನೀವು ಕೊಡ್ಬೋದು, ಅದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡ್ಬೋದು, ಯಾವ ವರ್ಷದಲ್ಲಿ ಯಾವ ಶಾಲೆಯಲ್ಲಿ ಕೆಲಸ ಮಾಡಿದ್ದೀರಿ ಅನ್ನೋದನ್ನು ನಿಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಸಹಿತ ನೀವೇನು ಮಾಡ್ಬೋದು, ಕೊಡ್ಬೋದು. ಅವರು ಏನು ಮಾಡ್ತಾರೆ ಅಂತಂದರೆ ನಿಮ್ಮ HMಸ್ಗಳು ಸ್ಕೂಲ್ ಲೆವೆಲಲ್ಲಿ, ಸೊ ಶಾಲೆಗೆ ಮುಖ್ಯವಾಗಿರ್ತಕ್ಕಂಥದ್ದು HMಗಳೇ ಅಪಾಯಿಂಟಿಂಗ್ ಅಥಾರಿಟಿ ಇರ್ತಾರೆ. ಅವರು ನಿಮ್ಮ ಮೆರಿಟ್ ಲಿಸ್ಟನ್ನು ಏನು ಮಾಡ್ತಾರೆ ಅಂತಂದರೆ ರೆಡಿ ಮಾಡಿಕೊಂಡು BOಗೆ ಅಪ್ರೂವಲ್ಗೆ ಕೊಡ್ತಾರೆ. ಸೊ ನಿಮ್ಮ ಸೆಲೆಕ್ಷನ್ ಆದರೂ ಕೂಡ ನಿಮಗೆ ಹೇಳ್ತಾರೆ. ಇಷ್ಟು ಏನಾಗಿತ್ತು ಅಂತಂದರೆ ನಾನು ಅತಿಥಿ ಶಿಕ್ಷಕರಿಗೆ ಒಂದು ನೇಮಕಾತಿ ಅರ್ಜಿಯನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ಡ್ರೈವಲ್ಲಿ ಹಾಕಿರ್ತೀರಿ, ಅದನ್ನು ನೋಡ್ಕೊಂಡು ಹೋಗಿ. ಸೊ ಪ್ರಿಪೇರ್ ಮಾಡಿಕೊಡ್ರಿ. ಇಲ್ಲಿ ಕೇವಲ SSLC, PUC, DED ಇದು ಪ್ರೈಮರಿಗೆ ಕೊಡ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳು. ಆಮೇಲೆ ಡಿಗ್ರಿಗೆ ಏನಿರ್ತದೆ ಅಂತಂದರೆ ಹೈಸ್ಕೂಲ್ದವ್ರಿಗೆ ನೀವು BA B.Ed ಎರಡನ್ನೂ ಕೊಡ್ಬೋದು, ಅಥವಾ ಇನ್ ಕೇಸ್ ನಿಮ್ಗೆ ಏನು ಮಾಡ್ತಾರೆ ಅಂದರೆ SSLC, PUC ಬೇಡಿದ್ರು ಅದನ್ನು ಕೂಡ ಕೊಡಿ. ಈಕ್ವಲ್ ಪರ್ಸೆಂಟೇಜ್ ಬಂದರೆ TET ಏನೋ ಪ್ರಿಯಾರಿಟಿ ಮಾಡ್ತಾರೆ. ಸೊ ಅದನ್ನು ಮತ್ತೆ ಅವರು ಬೇರೆ ಮಾನದಂಡಗಳನ್ನು ಕೂಡ ತೊಗೊಳ್ತಾರೆ. ಅದ್ರ ಬಗ್ಗೆ TET ಬಗ್ಗೆ ಏನಿಲ್ಲಿ ಕ್ಲಾರಿಫಿಕೇಷನ್ ಇಲ್ಲ. ಬಟ್ ಈಕ್ವಲ್ ಇತ್ತಂತಂದರೆ, ಸಮ ಇತ್ತಂದರೆ ಅದನ್ನು ಕೂಡ ಯಾವ ಥರನಾಗಿ ಮಾಡ್ತಾರೆ ಅನ್ನೋದು ಅವರು ಮೇಲಾಧಿಕಾರಿಗಳ ವಿವೇಚನೆಯೊಂದಿಗೆ ನಿಮಗೆ ನೇಮಕಾತಿಯನ್ನು ಮಾಡ್ತಾರೆ. ಇಷ್ಟು ಈ ಅತಿಥಿ ಶಿಕ್ಷಕರಲ್ಲಿ ಆಯ್ಕೆ ಮಾನದಂಡ ಮತ್ತು ಅರ್ಜಿ ನಮೂನೆಗಳನ್ನು ಹೇಳಿದ್ದೀನಿ. ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದೊಂದಿಗೆ. ಇದೇ ಥರ ವಿಡಿಯೋಗಳನ್ನು ವಾಚ್ ಮಾಡ್ತಾ ಇರಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್.